ಹೇ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಡೇಟ್ 27. ಭಾಳ ದಿವಸ ಆದಮೇಲೆ ವ್ಲಾಗ್ ಮಾಡ್ತಿದ್ದೀವಿ. ಇವಾಗ ಕಾಲೇಜ್ಗೆ ಹೋಗಬೇಕು, ಸೊ ಲೆಟ್ಸ್ ಗೋ. ಸೊ ಫೈನಲಿ ಇವಾಗ ಬಂದಿದ್ದೀವಿ ಕಾಲೇಜಿಗೆ. ಸೊ ಈಗ 9 ಗಂಟೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಇನ್ನು ಇವಾಗ ಸ್ಟೂಡೆಂಟ್ಸ್ ಬರ್ತಿದ್ದಾರೆ, ಇನ್ನು ಲೆಕ್ಚರೇ ಬರ್ತಿಲ್ಲ. 2 hours later. ಸೊ ಗೈಸ್, ಇವಾಗ ಬ್ರೇಕ್ ಬಿಟ್ಟಿದ್ದಾರೆ. ನಾವಿಲ್ಲಿ ಓಪನ್ ಥಿಯೇಟ್ರಲ್ಲಿ ಬಂದು ಕೂತಿದ್ದೀವಿ. ಎಷ್ಟು ಚೆನ್ನಾಗಿದೆಯಲ್ಲ ನಮ್ಮ ಓಪನ್ ಥಿಯೇಟ್ರ್. ಬಿಡ, ಸರಿ ಇಲ್ಲ ಏನು ಮಾಡೋಕ್ಕಾಗಲ್ಲ. ಹಾಫ್ ಆನ್ ಅವರ್ ಬ್ರೇಕ್ ಇದೆ ಇವಾಗ. ಏನು ಮಾಡೋಣ ಅಂತ ಗೊತ್ತಿಲ್ಲ. ಏನು ಮಾಡೋದು, ಸುಮ್ಮನೆ ಕುದಂಬಕಪ್ಪ ಇಲ್ಲೇ ಅಷ್ಟೇ, ಟೈಮ್ ಪಾಸ್. ಇವಾಗ ನಾವು ಕ್ಯಾಂಟೀನ್ ಕಡೆ ಹೋಗ್ತಾಯಿದ್ದೀವಿ. ಈಗ ನನ್ನ ಮಗ ಅವನ ಫ್ರೆಂಡ್ ಜೊತೆ ಮಾತಾಡೋಕೊಂತಾನೆ. 2000 years later. ಸೊ ಇವಾಗ ಟೈಮ್ 1:45 ಆಗಿದೆ. ಇವಾಗ ಊಟ ಬ್ರೇಕ್ ಇದೆ. ಆ್ಯಕ್ಚುಲಿ ಊಟ ಮಾಡ್ತಿದ್ದೀವಿ. ಕ್ಲಾಸ್ ರೂಮಲ್ಲೇ ಇದ್ದೀವಿ ಇವಾಗ. ಆಮೇಲೆ ಹೊರಗಡೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇವಾಗ ನಮ್ಮ ಹಳೆ ಕಾಲೇಜಿಗೆ ಹೋಗ್ಬೇಕು. ಅಲ್ಲಿ ಹೋಗ್ಬಿಟ್ಟು ನಮ್ಮ ಸೆಕೆಂಡ್ ಪಿ ಸಿ ಮಾರ್ಕ್ಸ್ ಕಾರ್ಡ್ ಬಂದಿದ್ದೈತೆ, ಮಾರ್ಕ್ಸ್ ಕಾರ್ಡು ತೊಗೊಂಬರ್ಬೇಕು. ಸೊ ಗೈಸ್, ಇವಾಗ ನಮ್ಮ ಹಳೆ ಕಾಲೇಜ್ ಹೋಗ್ತಾಯಿದ್ವಿ. ಇವತ್ತು ಮಿಲನ್ ಆ್ಯಕ್ಚುಲಿ ಒಂದು ಹೊಸ ಬೈಕ್ ತೊಗೊಂಡಿದ್ದಾನೆ. FZ ಯಮಹಾ FZ ಅಲ್ಲ, ಯಮಹಾ FZ. ಆ್ಯಕ್ಚುಲಿ ಗಾಡಿಗೆ ನಾನು ನಾಮಕರಣ ಮಾಡಿದ್ದೀನಿ. ಏನಂದರೆ ನಾಮಕರಣ ಮಾಡಿದ್ದೀನಿ ಅಂದರೆ ಫೈಜಾನ್ ಅಂತ. ನಿಮ್ಮ ಗಾಡಿ ಹೆಸರು ಫೈಜಾನ್ ಎಮ್ ಸೊರಂಗಿ. ಹಾಯ್. ದಿಸ್ ಈಸ್ ಅವರ್ ಯಾರು ಸರ್ ಇದ್ದಾರೆ, ನಾವು ನೋಡ್ತೀವಿ. ಸರ್ ಇಲ್ಲ, ನಾನು ಮಾತಾಡ್ಸೋಕೆ ಟ್ರೈ ಮಾಡ್ತೀವಿ. ಸೊ ಗೈಸ್, ಇವಾಗ ಟಿ ಸಿಗೆ ಲೆಟರ್ ಬರೆದಿದ್ದೀವಿ. ನಮ್ಮೊಬ್ಬರು ಮ್ಯಾಮ್ ಇದ್ರು, ಮ್ಯಾಮ್ ಮಾತಾಡ್ಸೋಕೆ ಇಲ್ಲಿದ್ದಾರ. ಮತ್ತು ನೋಡು ಇದಾರಿಲ್ಲ, ಯಾರಿದ್ದಾರೆ? ಅದೇ ಟೀಚರ್ಸಿಗೆ ಮಾತಾಡ್ಸೋಕೆ ಅಂದರೆ ನಾಚ್ಕಂತ ನಾವು ಒಂಥರ ಭಯ ಫೀಲ್ ಆಗ್ತಿತ್ತು. ಎದಕ್ಕೆ ಬರ್ ನಮ್ಮದೇ ಕಾಲೇಜ್ ಬ್ರೋ, ಓಲ್ಡ್ ಕಾಲೇಜ್. ನಮ್ಮ ಕಾಲೇಜ್ ಇತ್ತು, ಇವಾಗ ನಮ್ಮದು ಇತ್ತು, ಇವಾಗೇನಿಲ್ಲ. ಇನ್ ಪಾಸ್ಟ್ ಇವಾಗಲೇ ಲೆಟರ್ ಕೊಟ್ವಿ. ಇವಾಗ ಇದೇ ಬಸ್ಸಲ್ಲಿ ನಾವು ಆ್ಯಕ್ಚುಲಿ ಮನೆ ಹೋಗ್ತೀವಿ. ನಾವು ಲಾಸ್ಟ್ ಸೀಟಲ್ಲಿ ಕೂರ್ತಿದ್ವಿ. ಲಾಸ್ಟ್ ಕೂರ್ತಿದ್ರು ಇಲ್ಲಿ, ಅವರಿಂದ ಇವನು ಕೂರ್ತಿದ್ದ. ನಾನು ಅಲ್ಲಿ ಕೂರ್ತೀನಿ, ನಾನು ಲಾಸ್ಟಿಗೆ ಇಲ್ಲ ಮತ್ತು ಕಾಲೇಜ್ ಹೋಗಬೇಕು. 2:30 4:30 ಕ್ಲಾಸ್ ಇದೆ. 4:30 ತನಕ 4:30 ತನಕ ಅಂದ್ಯಾ? 2:30 4:30 ಮತ್ತು 2 ಕ್ಲಾಸ್ ಇದೆ. ಅದನ್ನು ಮುಗಿಸ್ಕೊಂಡು ಮತ್ತೆ ಮನೆ ಹೋಗ್ಬೇಕು. ಆ್ಯಕ್ಚುಲಿ ನಮಗೆ ಡೈಲಿ 9 to 1:30 ತನಕ ಅಷ್ಟೇ ಕ್ಲಾಸಸ್. ಬಟ್ ಮಂಡೇ ಮಾತ್ರ ಫುಲ್ ಕ್ಲಾಸಸ್ ಇದೆ 4:30 ತನಕ. ಯಾಕಂಗೆ ಏನು ರೀಸನ್ ಯಾಕೆ? ಮಂಡೇ ಮಾತ್ರ ಫುಲ್ ಡೇ ಇದೆ. ಮತ್ತೆ ಹೋಗ್ಬೇಕಪ್ಪ ಕಾಲೇಜಿಗೆ. ಎಷ್ಟಾದ ಟೈಮ್? 2:19. ಇವಾಗ ಅವನೇನೋ ಗಾಡಿ ಹೊಡಿತಾನಂತೆ, ಹೊಡಿತಿದ್ದಾನವನೇ. ಸೊ ಗೈಸ್, ಇವಾಗ ಟೈಮ್ 4:30 ಆಗಿದೆ. ನಮ್ಮ ಕಾಲೇಜ್ ಬಿಟ್ಟಿದ್ದೀವಿ. ಇಲ್ಲಿ ಮುಂಚೆ ನನ್ನ ಮನೆ ಮಿಲನ್ ಮನೆ ಭಾಳ ಹತ್ರ ಇತ್ತು. ಅರೌಂಡ್ 5 minutes ಅಷ್ಟೇ ಆಗ್ತಿತ್ತು. ಆಲ್ಮೋಸ್ಟ್ ಅಷ್ಟು 5 minutes ಹತ್ರ ಅಷ್ಟೇ ಇತ್ತು. ಬಟ್ ಇವಾಗ ಹಾಫ್ ಆನ್ ಅವರ್ ಬೇಕು ಹೋಗೋಕ್ಕೆ. ಒಂದು 7 kilometers ದೂರ ಬಂದುಬಿಟ್ಟಿದ್ದೀವಿ. ಬಿಕಾಸ್ ಯು ಪರ್ಚೇಸ್ ನ್ಯೂ ಹೌಸ್, ದಟ್ಸ್ ವೈ ಭಾಳ ದೂರ ಆಗಿಬಿಟ್ಟಿದೆ. ಈಗ ಏನಾದರೂ ಮೀಟ್ ಆಗಬೇಕಂದ್ರೆ ಅರ್ಧ ಗಂಟೆ ವೇಟ್ ಮಾಡಬೇಕು. ಬ್ಯಾಡ್ ಲಕ್.
ಆಫ್ಟರ್ ಕಮಿಂಗ್ ಬ್ಯಾಕ್ ಫ್ರಮ್ ಕೇರಳ. ಕೇರಳ ಹೋಗ 3-4 ತಿಂಗಳಾಯ್ತು, ಇವಾಗ ಕೇಳಕ್ಕೆ ಹೋಗ್ತಿಲ್ಲ ನೀನು. ವಿಡಿಯೋನ ಇವಾಗ ಮಾಡ್ತಿದ್ದೀವಲ್ಲ ಅದಕ್ಕೆ. ಬಟ್ ಏನಪ್ಪ ಅಗ್ಲಗ್ಲ ಹೋಗಿದ್ದು ನಾವು ನೆನಪಾಗ್ತೈತಿ. ಒಂಥರ ಚೆನ್ನಾಗಿತ್ತು ಕೇರಳ. ಒಂಥರ ಚೆನ್ನಾಗಿತ್ತಲ್ಲ, ಚೆನ್ನಾಗೇ ಇತ್ತು. ಒಂಥರ ಎಲ್ಲ ಚೆನ್ನಾಗೇ ಇತ್ತು. ಇಟ್ ಈಸ್ ನೈಸ್. ಇವಾಗ ಜನ ಮೂರೇ ಇರ್ಬೋದು, ಬಟ್ ವಿ ಎಂಜಾಯ್ಡ್ ಅ ಲಾಟ್. ಜನ 3 ಇರ್ಬೋದು, 3000 ಮೆಮರೀಸ್ ಕ್ರಿಯೇಟ್ ಮಾಡಿವಿ. ಓಕೆ ಗೈಸ್, ಇವತ್ತಿಗೆ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇನ್ನು ಮತ್ತೆ ನೆಕ್ಸ್ಟ್ ಒಂದು ವ್ಲಾಗ್ ಮಾಡ್ತೀವಿ, ಅಲ್ಲಿ ತನಕ ವೇಟ್ ಮಾಡಿರಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಬಾಯ್ ಬಾಯ್. ಬಾಯ್ ಬಾಯ್.